ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದೆ ಎರಡು ಪರ್ಚರಿ ಎಸ್ಯುವಿಗಳು ನಿಂತಿವೆ. ಒಂದು ಕಡೆ ಸುಮಾರು 2 ದಶಕಗಳ ನಂತರ ಕಂಬ್ಯಾಕ್ ಮಾಡಿರುವ ಟಾಟಾ ಸಿಯಾರಾ, ಇನ್ನೊಂದೆಡೆ ಸಂಪೂರ್ಣ ಹೊಸ ಅವಾಂತರದಲ್ಲಿರುವ ಕಿಯಾ ಸೆಲ್ಟೋಸ್. ಇವೆರಡು ಕಾರುಗಳು ಒಂದೇ ತರಹದ ಸೆಗ್ಮೆಂಟ್ ಮತ್ತು ಸೇಮ್ ಪ್ರೈಸಿಂಗ್ ನಲ್ಲಿ ಬರುವುದರಿಂದ ಹಲವಾರು ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಇದೆ, ನಾವು ಕೊಡುವ ಹಣಕ್ಕೆ ಯಾವ ಕಾರು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅನ್ನೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಡೈಮೆನ್ಷನ್, ರೋಡ್ ಪ್ರೆಸೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್, ಬೂಟ್ ಸ್ಪೇಸ್, ಫ್ಯೂಚರ್ಸ್, ಇಂಜಿನ್, ಸೇಫ್ಟಿ, ಪ್ರೈಸಿಂಗ್ ಸೇರಿದಂತೆ ಪ್ರತಿಯೊಂದು ವಿಷಯಗಳ ಡೀಟೇಲ್ ಆಗಿ ಕಂಪ್ಯಾರಿಸನ್ ವಿಡಿಯೋ ಮಾಡೋಣ ಮತ್ತು ಕೊನೆಯಲ್ಲಿ ನನ್ನ ಫೈನಲ್ ಒಪಿನಿಯನ್ ಸಹ ಇದರಲ್ಲಿ ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲದಾಗಿ ಡೈಮೆನ್ಷನ್ ಮತ್ತು ರೋಡ್ ಪ್ರೆಸೆನ್ಸ್ ಕಡೆ ನೋಡೋದಾದ್ರೆ, ಕಾರು ರಸ್ತೆಯಲ್ಲಿ ಹೇಗೆ ಕಾಣುತ್ತಿದೆ ಅನ್ನೋದಕ್ಕೆ ಡೈಮೆನ್ಷನ್ ತುಂಬಾನೇ ಮುಖ್ಯ. ಇಲ್ಲಿ ಟಾಟಾ ಸಿಯಾರಾ ಲೆಂತ್ ನಲ್ಲಿ 4340 mm ಇದ್ರೆ ಕಿಯಾ ಸೆಲ್ಟೋಸ್ 4460 mm ಅನ್ನು ನೋಡಬಹುದು. ಇನ್ನು ವಿಡ್ತ್ ಕಡೆ ಬರೋದಾದ್ರೆ, ಟಾಟಾ ಸಿಯಾರಾ 1841 mm ಇದ್ರೆ 1830 mm ಅನ್ನ ಕಿಯಾ ಸೆಲ್ಟೋಸ್ ನಲ್ಲಿ ನೋಡಬಹುದು. ಹೈಟ್ ಕಡೆ ಬರೋದಾದ್ರೆ 1715 mm ಟಾಟಾ ಸಿಯಾರಾ ಇದ್ರೆ 1665 mm ಕಿಯಾ ಸೆಲ್ಟೋಸ್ ಇದೆ. ವೀಲ್ ಬೇಸ್ ಕಡೆ ಬರೋದಾದ್ರೆ 2630 mm ಟಾಟಾ ಸಿಯಾರಾ ಇದ್ರೆ 2690 mm ಕಿಯಾ ಸೆಲ್ಟೋಸ್ ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಕಡೆ ಬರೋದಾದ್ರೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಟಾಟಾ ಸಿಯಾರಾ ಕೊಟ್ರೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಕಿಯಾ ಸೆಲ್ಟೋಸ್ ನಲ್ಲಿ ನೋಡಬಹುದು. 622 ಲೀಟರ್ಸ್ ಬೂಟ್ ಸ್ಪೇಸ್ ಅನ್ನ ಟಾಟಾ ಸಿಯಾರಾದಲ್ಲಿ ಕೊಟ್ರೆ 447 ಲೀಟರ್ ಅನ್ನ ಕಿಯಾ ಸೆಲ್ಟೋಸ್ ನಲ್ಲಿ ನೀವು ಬೂಟ್ ಸ್ಪೇಸ್ ಅನ್ನ ನೋಡಬಹುದು. ಇದರಲ್ಲಿ ಲೆಂತ್ ನಲ್ಲಿ ಮಾತ್ರ ಕಿಯಾ ಸೆಲ್ಟೋಸ್ ಮುಂದಿದೆ, ಆದರೆ ಅಗಲ, ಎತ್ತರ, ವೀಲ್ ಬೇಸ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲದರಲ್ಲೂ ಸಿಯಾರಾ ಮೇಲುಗೈ ಸಾಧಿಸಿದೆ. ಅದರಲ್ಲೂ 2730 mm ವೀಲ್ ಬೇಸ್ ಅಂದ್ರೆ ಒಳಗೆ ಹೆಚ್ಚು ಲೆಗ್ ರೂಮ್ ಮತ್ತು ಕಂಫರ್ಟ್ ಸಿಗುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ 205 mm ಇದೆ. ಇದು ಕರ್ನಾಟಕದ ರಸ್ತೆಗಳ ಪರಿಸ್ಥಿತಿಗೆ ಹೇಳಿ ಮಾಡಿಸಿದಂತ ಕಾರ್ ಆಗುತ್ತೆ. ಮತ್ತು ಬೂಟ್ ಸ್ಪೇಸ್ ಸಿಯಾರಾದಲ್ಲಿ 622 ಲೀಟರ್ಸ್ ಇದೆ ಮತ್ತು ಸೆಲ್ಟೋಸ್ ನಲ್ಲಿ 447 ಲೀಟರ್ಸ್ ಇದೆ. ಅಂದ್ರೆ ಸುಮಾರು 175 ಲೀಟರ್ ಬೂಟ್ ಸ್ಪೇಸ್ ಹೆಚ್ಚಾಗಿದೆ ಟಾಟಾ ಸಿಯಾರಾದಲ್ಲಿ. ಫ್ಯಾಮಿಲಿ ಟ್ರಿಪ್ ಎಲ್ಲಿ ಹೋಗುವುದಕ್ಕೆ ಟಾಟಾ ಸಿಯಾರಾ ಕಾರ್ ತುಂಬಾನೇ ಉಪಯೋಗವಾಗುತ್ತೆ. ಇನ್ನು ಟೈರ್ ಸೈಜ್ ಕಡೆ ನೋಡೋದಾದ್ರೆ, ಟಾಟಾ ಸಿಯಾರಾದಲ್ಲಿ ಬೇಸ್ ವೇರಿಯಂಟ್ ನಲ್ಲಿ 17 ಇಂಚಸ್ ವೀಲ್ ಬೇಸ್ ಕೊಟ್ಟಿದ್ರೆ, ಮಿಡ್ ವೇರಿಯಂಟ್ ನಲ್ಲಿ 18 ಇಂಚಸ್ ನೋಡಬಹುದು ಮತ್ತು ಟಾಪ್ ವೇರಿಯಂಟ್ ನಲ್ಲಿ 19 ಇಂಚಸ್ ವೀಲ್ ಬೇಸ್ ಅನ್ನು ನೋಡಬಹುದು. ಅದೇ ರೀತಿ ಕಿಯಾ ಸೆಲ್ಟೋಸ್ ನಲ್ಲಿ ಬೇಸ್ ವೇರಿಯಂಟ್ ನಲ್ಲಿ 16 ಇಂಚಸ್ ಕೊಟ್ಟರೆ, ಮಿಡ್ ವೇರಿಯಂಟ್ ನಲ್ಲಿ 17 ಇಂಚಸ್ ಮತ್ತು ಟಾಪ್ ವೇರಿಯಂಟ್ ನಲ್ಲಿ 18 ಇಂಚಸ್ ವೀಲ್ ಬೇಸ್ ಅನ್ನು ಕೊಟ್ಟಿದ್ದಾರೆ. 19 ಇಂಚಸ್ ವೀಲ್ ಇರೋದ್ರಿಂದ ಟಾಟಾ ಸಿಯಾರಾ ರೋಡ್ ಪ್ರೆಸೆನ್ಸ್ ತುಂಬಾನೇ ಬೆಟರ್ ಆಗಿರುತ್ತೆ ಸೆಲ್ಟೋಸ್ ಗೆ ಕಂಪೇರ್ ಮಾಡಿದ್ರೆ. ಇನ್ನು ಮೇನ್ ಆಗಿ ಬರೋದು ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಕಡೆಗೆ. ಈ ಎರಡು ಕಾರ್ ನಲ್ಲಿ 3 ಇಂಜಿನ್ ಗಳ ಆಯ್ಕೆ ನಿಮಗೆ ಸಿಗುತ್ತೆ. 1.5 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅನ್ನ ಟಾಟಾ ಸಿಯಾರಾದಲ್ಲಿ ನೋಡಬಹುದು. ಇದು 140 bhp ಪವರ್ ಜೊತೆಗೆ 145 Nm ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಕಿಯಾ ಸೆಲ್ಟೋಸ್ ನಲ್ಲಿ 113 bhp ಪವರ್ ಜೊತೆಗೆ 144 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರಾಯೋಗಿಕವಾಗಿ ನೋಡ್ರೆ ಎರಡು ಆಲ್ಮೋಸ್ಟ್ ಸೇಮ್ ಒಂದೇ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಎರಡನೇದಾಗಿ ಬರೋದು 1.5 ಲೀಟರ್ ನ ಟರ್ಬೋ ಪೆಟ್ರೋಲ್. ಟಾಟಾ ಸಿಯಾರಾದಲ್ಲಿ 157 bhp ಪವರ್ ಜೊತೆಗೆ 255 Nm ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಕಿಯಾ ಸೆಲ್ಟೋಸ್ ನಲ್ಲಿ 157 bhp ಜೊತೆಗೆ 253 Nm ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಸಹ ಪವರ್ ಡೆಲಿವರಿಯಲ್ಲಿ ಒಂದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಿಮಗೆ ಕೊಡುತ್ತೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು, ಈ ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆಗೆ ಮ್ಯಾನುವಲ್ ಗೇರ್ ಬಾಕ್ಸ್ ಆಪ್ಷನ್ ಸಿಗುವುದಿಲ್ಲ, ಆಟೋಮೆಟಿಕ್ ಮಾತ್ರ ಲಭ್ಯವಿದೆ. ಇನ್ನು ಮೂರನೇ ಇಂಜಿನ್ ಕಡೆ ನೋಡೋದಾದ್ರೆ 1.5 ಲೀಟರ್ ನ ಡೀಸೆಲ್ ಇಂಜಿನ್. ಟಾಟಾ ಸಿಯಾರಾದಲ್ಲಿ 116 bhp ಜೊತೆಗೆ 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡಿದ್ರೆ, ಕಿಯಾ ಸೆಲ್ಟೋಸ್ ನಲ್ಲಿ 113 bhp ಜೊತೆಗೆ 250 Nm ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ ಇಂಜಿನ್ ನಲ್ಲಿ ಟಾಟಾ ಸಿಯಾರಾ ಹೆಚ್ಚು ಟಾರ್ಕ್ ಮತ್ತು ಪವರ್ ಕೊಡುತ್ತೆ. ಹೈವೇಯಲ್ಲಿ ಓವರ್ಟೇಕ್ ಮತ್ತು ಫುಲ್ ಲೋಡ್ ನಲ್ಲಿ ಟಾಟಾ ಸಿಯಾರಾದ ಅಡ್ವಾಂಟೇಜ್ ತುಂಬಾನೇ ಆಗಿರುತ್ತೆ. ಈ ರೌಂಡ್ ನ ವಿನ್ನರ್ ಡ್ರಾ ಅಂತಾನೆ ಹೇಳ್ಬಹುದು. ಇನ್ನು ಕಾರ್ ನ ಇಂಟೀರಿಯರ್ ಮತ್ತು ಫ್ಯೂಚರ್ ಕಡೆ ನೋಡೋದಾದ್ರೆ, ಎಕ್ಸ್ಟೀರಿಯರ್ ಲುಕ್ಸ್ ಮಾತ್ರ ಪರ್ಸನಲ್ ಚಾಯ್ಸ್. ಕೆಲವರಿಗೆ ಸಿಯಾರಾ ಇಷ್ಟ ಆಗಬಹುದು, ಇನ್ನು ಕೆಲವರಿಗೆ ಸೆಲ್ಟೋಸ್ ಇಷ್ಟವಾಗಬಹುದು. ಆದರೆ ಫೀಚರ್ಸ್ ನ ವಿಷಯಕ್ಕೆ ಬಂದರೆ ಅಲ್ಲಿ ಕಥೆನೇ ಚೇಂಜ್ ಆಗುತ್ತೆ. ಇನ್ನು ಎರಡರಲ್ಲಿ ಸಿಗುವ ಕಾಮನ್ ಫೀಚರ್ ಗಳ ಬಗ್ಗೆ ನೋಡೋದಾದ್ರೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ವೈರ್ಲೆಸ್ ಚಾರ್ಜರ್, ರಿಯರ್ AC ವೆಂಟ್ಸ್, ಡುವೆಲ್ ಜೋನ್ ಕ್ಲೈಮೇಟ್ ಕಂಟ್ರೋಲ್, ವೆಂಟಿಲೇಟೆಡ್ ಫ್ರಂಟ್ ಸೀಟ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, 360 ಕ್ಯಾಮೆರಾ, ಡ್ರೈವ್ ಮೋಡ್, 60/40 ಸ್ಪ್ಲಿಟ್ ಸೀಟ್ಸ್, 12 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸಿಯಾರಾದಲ್ಲಿ ಟಾಪ್ ಫೀಚರ್ ಗಳು ನೋಡೋದಾದ್ರೆ, ಟ್ರಿಪಲ್ ಸ್ಕ್ರೀನ್ ಸೆಟಪ್ ನೋಡಬಹುದು, ಎಕ್ಸ್ಟೆಂಡೇಬಲ್ ಸನ್ ವಿಸರ್ ನೋಡಬಹುದು, 12 ವ್ಯಾಟ್ ನ ಬೂಟ್ ಔಟ್ಲೆಟ್ ನೋಡಬಹುದು, ಥೈ ಸಪೋರ್ಟ್ ಎಕ್ಸ್ಟೆಂಡರ್ ನೋಡಬಹುದು, ಡಾಲ್ಬಿ ಅಟ್ಮಾಸ್ಫಿಯರ್ ಸೌಂಡ್ ಸಿಸ್ಟಮ್ ಅನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಗೆಸ್ಟರ್ ಕಂಟ್ರೋಲ್ಡ್ ಪವರ್ ಟೇಲ್ ಲ್ಯಾಂಪ್ ಅನ್ನು ನೋಡಬಹುದು, LED ಹೆಡ್ ಲ್ಯಾಂಪ್ ಸಹ ಇದರಲ್ಲಿ ನೋಡಬಹುದು. ಇದು ಸಿಯಾರಾದ ಎಕ್ಸ್ಟರ್ನಲ್ ಫೀಚರ್ಸ್ ಗಳು. ಇನ್ನು ಸೆಲ್ಟೋಸ್ ಕಡೆ ನೋಡೋದಾದ್ರೆ, ಡ್ರೈವ್ ಸೀಟ್ ವೆಲ್ಕಮ್ ರಿಟ್ರಾಕ್ಟ್ ಅನ್ನು ನೋಡಬಹುದು, ಆಟೋ ಡಿಪ್ಪಿಂಗ್ ORVM ನೋಡಬಹುದು, ಸೈಡ್ ಪಾರ್ಕಿಂಗ್ ಸೆನ್ಸರ್ ಸಹ ನೋಡಬಹುದು. ಇದೆಲ್ಲ ಆದ್ಮೇಲೆ ರೈಡ್ ಮತ್ತು ಕಂಫರ್ಟ್ ಕಡೆ ನೋಡೋದಾದ್ರೆ, ಇಲ್ಲಿ ಸಿಯಾರಾಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಇದರಲ್ಲಿ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡಂಪಿಂಗ್ ಸಸ್ಪೆನ್ಷನ್ ಅನ್ನು ನೀಡಲಾಗಿದೆ. ಸರಳವಾಗಿ ಹೇಳಬೇಕಂದ್ರೆ, ರಸ್ತೆ ಗುಂಡಿಗಳಿಗೆ ತಕ್ಕಂತೆ ಸಸ್ಪೆನ್ಷನ್ ಅಡ್ಜಸ್ಟ್ ಆಗುತ್ತೆ. ಇದರಿಂದ ರೈಡ್ ಕ್ವಾಲಿಟಿ ಮತ್ತು ಕಂಫರ್ಟ್ ಇನ್ನಷ್ಟು ಉತ್ತಮವಾಗಿರುತ್ತೆ ಟಾಟಾ ಸಿಯಾರಾದಲ್ಲಿ. ಇನ್ನು ಸೇಫ್ಟಿ ಕಡೆ ನೋಡೋದಾದ್ರೆ, ಟಾಟಾ ಬ್ರ್ಯಾಂಡ್ ಹೆಸರೇ ಹೇಳಿದ ತಕ್ಷಣ ಸೇಫ್ಟಿ ನೆನಪಾಗುತ್ತೆ. ಟಾಟಾ ಲಾಂಚ್ ಇವೆಂಟ್ ನಲ್ಲಿ ಹೆಡ್ ಆನ್ ಕೊಲಿಷನ್ ಡೆಮೋ ಅನ್ನು ತೋರಿಸಿತ್ತು. ಇದರಿಂದ ಸೇಫ್ಟಿ ಮೇಲೆ ಕಂಪನಿಗೆ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ. ಕಾಮನ್ ಸೇಫ್ಟಿ ಫೀಚರ್ ಗಳಾದ ABS, EBD, 6 ಏರ್ ಬ್ಯಾಗ್ಸ್, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್, ESP ಎರಡರಲ್ಲೂ ADAS ಲೆವೆಲ್ 2 ಇದೆ. ಆದರೆ ಸಿಯಾರ್ ನಲ್ಲಿ ಇನ್ನೂ ಹೆಚ್ಚು ADAS ಫೀಚರ್ ಗಳು ಸಿಗುತ್ತೆ. ಇನ್ನು ಕಿಯಾ ಸೆಲ್ಟೋಸ್ ನ ಸೇಫ್ಟಿ ಕಡೆ ನೋಡೋದಾದ್ರೆ, ಹಳೆಯ ಸೆಲ್ಟೋಸ್ ಕ್ರ್ಯಾಶ್ ಟೆಸ್ಟ್ ನಲ್ಲಿ 3 ಸ್ಟಾರ್ ರೇಟಿಂಗ್ ಬಂದಿತ್ತು. ಆದರೆ ಈಗ ಹೊಸ ಜನರೇಷನ್ ಪ್ಲಾಟ್ಫಾರ್ಮ್
ಟಾಟಾವನ್ನು ಸ್ಟ್ರಾಂಗ್ ಮಾಡಿದ್ದೇವೆ ಎಂದು ಕಿಯಾ ಹೇಳ್ತಾರೆ. ಆದರೆ ಸೇಫ್ಟಿ ರೆಪ್ಯುಟೇಷನ್ ವಿಷಯಕ್ಕೆ ಬಂದರೆ ಟಾಟಾವನ್ನು ಬೀಟ್ ಮಾಡಲು ಯಾವ ಕಂಪನಿಗೂ ಸಾಧ್ಯವಿಲ್ಲ. ಈಗ ಸ್ಕೋರ್ ಬೋರ್ಡ್ ಕಡೆ ನೋಡೋಣ. ಡೈಮೆನ್ಷನ್ ಕಡೆ ನೋಡೋದಾದ್ರೆ ಸಿಯಾರಾ ವಿನ್ನರ್, ಬೂಟ್ ಸ್ಪೇಸ್ ನೋಡೋದಾದ್ರೆ ಸಿಯಾರಾ ವಿನ್ನರ್, ಇಂಜಿನ್ ನೋಡೋದಾದ್ರೆ ಡ್ರಾ, ಫ್ಯೂಚರ್ ಕಡೆ ನೋಡೋದಾದ್ರೆ ಸಿಯಾರಾ ವಿನ್ನರ್, ಕಂಫರ್ಟ್ ಕಡೆ ನೋಡೋದಾದ್ರೆ ಸಿಯಾರಾ ವಿನ್ನರ್, ಸೇಫ್ಟಿ ಕಡೆ ನೋಡೋದಾದ್ರೆ ಸಿಯಾರಾ ವಿನ್ನರ್, ಪ್ರೈಸಿಂಗ್ ಕಡೆ ನೋಡೋದಾದ್ರೆ ಸೆಲ್ಟೋಸ್. ಈಗ ಟಾಟಾ ಸಿಯಾರಾ 11.5 ಲ್ಯಾಕ್ ದಿಂದ 21.29 ಲ್ಯಾಕ್ ವರೆಗೂ ಹೋಗುತ್ತೆ. ಕಿಯಾ ಸೆಲ್ಟೋಸ್ 11 ಲ್ಯಾಕ್ ದಿಂದ 20 ಲ್ಯಾಕ್ ವರೆಗೂ ಹೋಗುತ್ತೆ. ಕಿಯಾದ ಸೆಲ್ಟೋಸ್ ಪ್ರೈಸ್ ರೇಂಜ್ಗೆ ಬಂದ್ರೆ ಟಾಟಾ ಸಿಯಾರಾಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಏನಾದರೂ ಹೆಚ್ಚು ಸ್ಪೇಸ್ ಬೇಕು, ದೊಡ್ಡ ಬೂಟ್ ಸ್ಪೇಸ್ ಬೇಕು, ಉತ್ತಮ ಕಂಫರ್ಟ್, ರೋಡ್ ಪ್ರೆಸೆನ್ಸ್ ಬೇಕು, ಸೇಫ್ಟಿ ಪ್ರಯಾರಿಟಿ ಇದ್ರೆ ನೀವು ಟಾಟಾ ಸಿಯಾರಾ ಕಡೆಗೆ ಹೋಗಬಹುದು. ಇಲ್ವಾದ್ರೆ ಸ್ವಲ್ಪ ಕಡಿಮೆ ಬಜೆಟ್ ನಲ್ಲಿ ಕಿಯಾ ಬ್ರ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಇಷ್ಟವಾದ್ರೆ, ನಗರದಲ್ಲಿ ಹೆಚ್ಚು ಓಡಾಡಿಸುವವರಾದ್ರೆ ನೀವು ಕಿಯಾ ಸೆಲ್ಟೋಸ್ ಕಡೆ ನೋಡಬಹುದು. ಹಾಗಾದ್ರೆ ಈ ಎರಡರಲ್ಲಿ ನಾನು ಯಾವ ಕಾರ್ ಆಯ್ಕೆ ಮಾಡುತ್ತೇನೆ ಅಂದ್ರೆ, ನನ್ನ ಪ್ರಕಾರ ಒಟ್ಟಾರೆ ಪ್ಯಾಕೇಜ್, ಸ್ಪೇಸ್, ಕಂಫರ್ಟ್, ರೋಡ್ ಪ್ರೆಸೆನ್ಸ್, ಬೂಟ್ ಸ್ಪೇಸ್ ಮತ್ತು ಸೇಫ್ಟಿ ನೋಡಿದ್ರೆ ಟಾಟಾ ಸಿಯಾರಾ ಸ್ವಲ್ಪ ಮುನ್ನಡೆಯನ್ನು ಸಾಧಿಸುತ್ತದೆ. ಆದರೆ ಕಿಯಾ ಸೆಲ್ಟೋಸ್ ಕೂಡ ಕೆಟ್ಟ ಕಾರ್ ಅಲ್ಲ. ಸ್ಟೈಲಿಶ್ ಡಿಸೈನ್, ರಿಫೈನ್ಡ್ ಎಕ್ಸ್ಪೀರಿಯನ್ಸ್ ಮತ್ತು ಲೋ ಪ್ರೈಸಿಂಗ್ ಕಾರಣದಿಂದ ಇದು ಕೂಡ ಸ್ಟ್ರಾಂಗ್ ಕಾಂಪಿಟೇಷನ್ ಆಗಿದೆ. ಈಗ ನಿಮ್ಮ ಸರದಿ, ಈ ಎರಡು ಕಾರ್ನಲ್ಲಿ ನಿಮಗೆ ಯಾವ ಕಾರ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಸಹ ಮಾಡಬಹುದು. ಈ ರೀತಿ ಮುಂದೆ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.